ಒಬ್ಬ ಬೇಸಿಕ್ ಡ್ರೈವರ್ ಇವನಿಗೆ ಹೆಚ್ಚಂದ್ರೆ ತಿಂಗಳಿಗೆ ಅಮ್ಮಮ್ಮ ಅಂತ ಎಷ್ಟೇ ಕಷ್ಟಪಡಿದ್ರು ಒಂದು 30,000 ರೂಪಾಯಿ ದುಡಿಬೋದು. ಬೇಸಿಕ್ ಡ್ರೈವರ್ ಅವನು, 25 ವರ್ಷ ಎಕ್ಸ್ಪೀರಿಯನ್ಸ್. ಇದನ್ನ ಬಿಟ್ಟು ಇವನೇನಾದರೂ ಇನ್ನೊಂದು ಹಂತದಲ್ಲಿ ಅಂದರೆ ಸ್ವಲ್ಪ ಸ್ಪೆಷಲಿಸ್ಟ್ ಎಕ್ಸ್ಪರ್ಟ್, ಇವ್ರು ಯಾರು ಅಂತಂದರೆ 5 ಸ್ಟಾರ್ ಹೋಟ್ಲ್ಗಳಲ್ಲಿ ಡ್ರೈವರ್ ಇರ್ತಾರೆ. ಇವ್ರಿಗೆಲ್ಲ ಸಂಬಳ ಎಷ್ಟು ಅಂತಂದರೆ ಸುಮಾರು 50,000, 60,000, 70,000 ರೂಪಾಯಿವರೆಗೂ ಇರ್ತದೆ. ಇದಕ್ಕಿಂತನೂ ಹೆಚ್ಚು ಸಂಬಳ ತಗೊಳ್ಳೋರಿದ್ದಾರೆ. ಲಕ್ಷ, 1.5 ಲಕ್ಷ, 2 ಲಕ್ಷ ರೂಪಾಯಿ ಡ್ರೈವರಲ್ಲಿ. ಇವನು ಡ್ರೈವರೇ, 5 ಸ್ಟಾರ್ ಹೋಟ್ಲಲ್ಲಿ ಮಾಡೋನು ಡ್ರೈವರೇ. ಅದಕ್ಕಿಂತ ದೊಡ್ಡ ದೊಡ್ಡ ಈ ಮಿನಿಸ್ಟ್ರು ಇಂಥವ್ರು, ಸಿನಿಮಾ ನಟರು, ಅವ್ರ ಮನೆಗಳಲ್ಲಿ ಅವನು ಡ್ರೈವರೇ. ಇವನಿಗಿಂತನೂ ಎಕ್ಸ್ಪೀರಿಯನ್ಸ್ ಅವನಿಗೆ ಕಡಿಮೆ ಇದೆ. ಆದ್ರೆ ಅವನಿಗೆ ಯಾಕೆಂದರೆ ಅವನು ಸ್ಪೆಷಲಿಸ್ಟ್ ಎಕ್ಸ್ಪರ್ಟ್. ಆದ್ದರಿಂದ ನಿಮ್ಮ ವೃತ್ತಿಯಲ್ಲಿ 3 ಹಂತಗಳಿದ್ದಾವೆ. ಒಂದು ಬೇಸಿಕ್, ಎರಡನೇದು ಅಡ್ವಾನ್ಸ್ ಲೆವೆಲ್, ಮೂರನೇದು ಮಾಸ್ಟರ್ ಲೆವೆಲ್. ಪ್ರತಿಯೊಬ್ಬರು ವೃತ್ತಿಪರರಾಗಿ ಕೆಲಸ ಮಾಡೋನು ಬೇರೆ, ವೃತ್ತಿಪರ ಬೇರೆ, ಪ್ರೊಫೆಷನಲಿಸ್ಟ್ ಅಂತ ಕರೀತಾರೆ ಅವರೇ ಬೇರೆ. ಕೆಲಸ ಮಾಡೋರು 100 ಜನ ಸಿಗ್ತಾರೆ, ಆದರೆ ಪ್ರೊಫೆಷನಲ್ ಸಿಕ್ಕೋದು 100ರಲ್ಲಿ ನಿಮಗೆ ಒಬ್ಬನೋ ಇಬ್ಬನೋ 3 ಜನ, ಮ್ಯಾಕ್ಸಿಮಮ್ ಒಂದು 7% ಸಿಗ್ತಾರೆ. ಇನ್ನು ಮಿಕ್ಕಿದವರೆಲ್ಲ ಸುಮ್ಮನೆ ಉಂಡಾಡಿ ಗುಂಡಂತರ ಓಡಾಡ್ಕೊಂಡು ಏನೋ ಒಂದು ಊಟ ಬಟ್ಟೆ ಸೂರ್ಗೆ ಏನು ಬೇಕು ಅಷ್ಟನ್ನು ಮಾತ್ರನೇ ಉಪಯೋಗಿಸ್ತಾ ಇರ್ತಾರೆ ಹೊರತು ಖಂಡಿತವಾಗ್ಲೂ ಇದಕ್ಕಿಂತ ಮೇಲೆಗೆ ಅವನು ಹೋಗೋದಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಜೀವನದಲ್ಲೂ ಕೂಡ ನೀವು ಅಭಿವೃದ್ಧಿ ಸಮೃದ್ಧಿಗೊಳ್ಬೇಕಂದ್ರೆ ಮೊದಲು ಈ ಹೇಳೋ ವಿಚಾರಗಳನ್ನು ತಿಳ್ಕೊಳ್ಳಿ. ಏನನ್ನ ಮಾಡಿದ್ರೆ ಬೆಳಿತೀನಿ, ಏನನ್ನ ಮಾಡಿದ್ರೆ ಉಳಿತೀನಿ, ಏನನ್ನ ಮಾಡಿದ್ರೆ ನಾನು ಅಳಿತೀನಿ. ನೀವು ಬುದ್ಧಿ ಬಂದಾಗ್ಲಿಂದ ಸಾಯೋವರೆಗೂ ಮಾಡುವಂತಹ ಎಲ್ಲ ಕ್ರಿಯೆಗಳು, ಕರ್ಮಗಳು, ಚಲನವಲನಗಳು, ಕೆಲಸಗಳು ನಿಮ್ಮನ್ನು ಬೆಳೆಸುತ್ತೆ, ಉಳಿಸುತ್ತೆ, ಇಲ್ಲ ಅಳಿಸುತ್ತೆ. ಈ ಬೆಳೆಯೋದಕ್ಕೆ ಬೇರೆ, ಉಳಿಯೋದಕ್ಕೆ ಬೇರೆ, ಅಳಿಯೋದಕ್ಕೆ ಬೇರೆ. ಹೆಚ್ಚಿಗೆ ಜನ ಏನು ಮಾಡ್ತಾವ್ರೆ ಅಂದರೆ ಉಳಿಯೋದಕ್ಕೆ ಪ್ರಯತ್ನ ಪಡ್ತಾರೆ. ಹೆಚ್ಚಾಗಿ ಇಡೀ ಭಾರತದಾದ್ಯಂತ, ಪ್ರಪಂಚದಾದ್ಯಂತ ಹೆಚ್ಚಾಗಿ ಉಳಿಯೋದಕ್ಕೋಸ್ಕರನೇ ಪ್ರಯತ್ನ ಪಡ್ತಾರೆ. ಆದರೆ ಬೆಳೆದಿರೋರು ಎಷ್ಟು ಜನ ಅಂತಂದರೆ ಈ 80-20 ಪ್ರಿನ್ಸಿಪಾಲ್ ಅಂತಾರೆ. 80 ಮತ್ತು 20 ಇದೊಂದು ಪ್ರಿನ್ಸಿಪಾಲ್. ಈ 20 ಜನ ಮಾತ್ರ ಬೆಳೆದಿರ್ತಾರೆ, ಇನ್ನು 80 ಜನ ಬೆಳೆದಿರಲ್ಲ. ಉಳಿಯೋದಕ್ಕೆ ಶತಪ್ರಯತ್ನ ಪಡ್ತಾ ಇರ್ತಾರೆ. ಇದರಲ್ಲಿ ಅಳಿಯುವಂಥವ್ರು ಎಷ್ಟು ಜನ ಅಂದರೆ ಒಂದು 20-30% ಜನಗಳು ಅಳಿಯುವಂಥವ್ರು. ಇವರೆಲ್ಲ ಭೂಮಿನ ಬಿಟ್ಟು ಹೋಗ್ಬಿಡ್ತಾರೆ, ಕಾಯಿಲೆ ಬಿದ್ದು ಹೋಗ್ತಾರೆ, ಸೂಸೈಡ್ ಮಾಡ್ಕೊಂಡು ಹೋಗ್ತಾರೆ, ಕುಡಿದು ಸಾಯ್ತಾರೆ, ವಿಷ ಕುಡಿದು ಸಾಯ್ತಾರೆ, ಕೊಲೆ ಆಗ್ತಾರೆ. ಯಾವುದೋ ಒಂದು ವಿಚಿತ್ರವಾಗಿ ಅವರ ಒಂದು ಜೀವನವನ್ನು ಅಂತ್ಯಗೊಳಿಸ್ಕೊಳ್ತಾರೆ. ರೀಸನ್ ಏನು ಅಂದರೆ ಅವ್ರು ಮಾಡಿರುವಂತಹ ಪಾಪಕರ್ಮಗಳು, ಅವರ ಅಜ್ಞಾನ, ದಡ್ಡತನ, ಮೂರ್ಖತನ, ಸೋಮಾರಿತನ, ಆಲಸ್ಯ, ಇದನ್ನೆಲ್ಲವನ್ನ ಮಾಡಿ 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 ಅಳಿಯುವಂಥವ್ರು, ಸಂಪೂರ್ಣವಾಗಿ ನಾಶ ಆಗುವಂಥವ್ರು ಒಂದು 20%, 20-30% ಜನಗಳು. ಇನ್ನು ಮಿಕ್ಕಿದವರು ಉಳಿಯೋದಕ್ಕೋಸ್ಕರ ಶರತ ಪ್ರಯತ್ನ ಪಡ್ತಾ ಇರ್ತಾರೆ. ಯಾಕೆ ಇವರು ಯಾವಾಗ ಬೆಳೀತಾರೆ? ವೆರಿ ಸಿಂಪಲ್. ಯಾವಾಗ ಬೆಳೀತಾರೆ ಅಂದರೆ ಯಾವಾಗ ಇವರು ಕಲಿಯೋದಕ್ಕೆ ಆಸಕ್ತಿ ಕೊಡ್ತಾರೋ ಆಗ ಬೆಳೀತಾರೆ. ಯಾವಾಗ ಇವರು ಕಲಿಯೋದಕ್ಕೆ ಮುಂದೆ ಬರಲ್ಲ, ಇವ್ರಿಗೆ ಕಲಿಯೋದಕ್ಕೆ ಸಾಧ್ಯವೇ ಇಲ್ಲ, ಆ ಸಮಯದಲ್ಲಿ ಡೆಫಿನೆಟ್ಲಿ ಇವರು ಬೆಳೆಯೋದಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ನೀವು ಸಂಪಾದನೆ ಮಾಡುವಂತಹ ಹಣದಲ್ಲಿ 3 ಭಾಗಗಳನ್ನು ಮಾಡಿಕೊಡಿ. 50-30-20 ಈ ಒಂದು ಅತ್ಯದ್ಭುತವಾದಂತಹ ಪ್ರಿನ್ಸಿಪಲ್ ಇದು. ಅಂದರೆ ಇದನ್ನು ಗೋಲ್ಡನ್ ಸ್ಟೇಟ್ಮೆಂಟ್ ಅಂತ ಬರ್ಕೊಳ್ಳಿ, ಅಥವಾ ಗೋಲ್ಡನ್ ರೂಲ್ ಅಂತ ಬೇಕಾದ್ರೆ ಬರ್ಕೊಂಬಿಡಿ. ಎಲ್ಲದಕ್ಕೂ ಅನ್ವಯವಾಗುತ್ತೆ. 50-30-20. ನೀವು ಎಷ್ಟೇ ಸಂಪಾದನೆ ಮಾಡ್ತಾ ಇದ್ರು ಅದರಲ್ಲಿ 50 ಭಾಗದಷ್ಟು ನಿಮ್ಮ ಅವಶ್ಯಕತೆಗಳು, ಅತ್ಯವಶ್ಯಕತೆಗಳನ್ನು ಪೂರೈಸ್ಕೊಳ್ಳೋದಕ್ಕೋಸ್ಕರ ನೀವು ಆ 50% ಬಳಸಬಹುದು. ಇನ್ನು 30%, 30% ಏನಿದೆಯೋ ಇದನ್ನು ನೀವು ಬೆಳವಣಿಗೆಗಾಗಿ, ನಿಮ್ಮ ಜೀವನದ ಅಭಿವೃದ್ಧಿ ಸಮೃದ್ಧಿಗಾಗಿ ಇನ್ವೆಸ್ಟ್ ಮಾಡಬೇಕು. ಕಲಿಕೆಗಾಗಿ, ಕಲಿಯೋದಕ್ಕೋಸ್ಕರ, ತಿಳ್ಕೊಳ್ಳೋದಕ್ಕೋಸ್ಕರ, ಕರಗತ ಮಾಡ್ಕೊಳ್ಳೋದಕ್ಕೋಸ್ಕರ, ಎಕ್ಸ್ಪರ್ಟ್ ಸ್ಪೆಷಲಿಸ್ಟ್ ಆಗೋದಕ್ಕೋಸ್ಕರ ಇದನ್ನು ನೀವು 30 ಭಾಗವನ್ನು ವಿನಿಯೋಗ ಮಾಡಬೇಕು. ಇನ್ನು 20 ಭಾಗ ಏನಿದೆಯಲ್ಲ ಇದರಲ್ಲಿ ನಿಮ್ಮ ತೃಪ್ತಿಗಾಗಿ, ಮನುಷ್ಯನಿಗೆ ಕೆಲವೊಂದು ತೃಪ್ತಿಗಾಗಿ ಕೂಡ ಖರ್ಚು ಮಾಡಬೇಕಾಗುತ್ತೆ. ಆದ್ದರಿಂದ ತೃಪ್ತಿಗಾಗಿ ಖರ್ಚು ಮಾಡಿ. ಈ ತೃಪ್ತಿ, ಈ 3 ಭಾಗಗಳನ್ನು ನೀವು ಕರೆಕ್ಟಾಗಿ ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ 1 ವರ್ಷದಲ್ಲಿ ನಿಮ್ಮ ಅಭಿವೃದ್ಧಿ ಸಮೃದ್ಧಿಗೆ ಒಂದು ಫೌಂಡೇಶನ್ ರೆಡಿಯಾಗಿರ್ತದೆ. ಒಂದೇ 1 ವರ್ಷದಲ್ಲಿ.